ಯೂಟ್ಯೂಬ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರುಜಿಯ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಜೈ ಶ್ರೀನಿವಾಸನ್ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗುರು ಬ್ರಹ್ಮ ಗುರು ವಿಷ್ಣು ಗುರರ ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಸಿದ್ಧಿವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನೃಸಿಂಹ, ಜಯ ಶ್ರೀಕೃಷ್ಣ, ಜೈ ಹನುಮಾನ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆರಾಮಾಗಿದ್ದೀರಾ ಸ್ನೇಹಿತರೆ? ಹುಷಾರಾಗಿದ್ದೀರಾ? ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನಂದ್ರೆ, ವೃಶ್ಚಿಕ ರಾಶಿಯವರಿಗೆ 2026 ಆಂಗ್ಲ ಹೊಸ ವರ್ಷ ಹೇಗಿರುತ್ತೆ ರಾಶಿ ಭವಿಷ್ಯ ಅನ್ನೋದ್ರ ಬಗ್ಗೆ ಮಾತಾಡಿಕೊಟ್ಟಿದ್ದೀವಿ. ಈ ಕೂಡಲೇ ತಾವೆಲ್ಲ ಜೈ ಶ್ರೀನಿವಾಸನ್ ಟಿವಿ ಯೂಟ್ಯೂಬ್ ಚಾನಲ್ನ, ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ ಅಂಡ್ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗೆ ಹೋಗೋಣವಾ? ಬನ್ನಿ. 1/1/2026 00:01 ನಿಮಿಷಕ್ಕೆ ಇಂಗ್ಲಿಷ್ ಹೊಸ ವರ್ಷಕ್ಕೆ ವೃಶ್ಚಿಕ ರಾಶಿಯವರಿಗೆ ಹೇಗಿರುತ್ತೆ ರಾಶಿ ಭವಿಷ್ಯ? ಆಲ್ಮೋಸ್ಟ್ 90% ಚೆನ್ನಾಗಿರುತ್ತೆ. ಒಂದು 10% ಸ್ವಲ್ಪ ತೊಂದರೆ. ಅದು 10ನೇ ಮನೇಲಿ ಕೇತು, 4ನೇ ಮನೆಯಲ್ಲಿ ರಾಹು. ಇನ್ನು 90% ಚೆನ್ನಾಗಿದೆ. 90 ಅನ್ನೋದು ತುಂಬ ಭಾರಿ ಒಳ್ಳೆ ಪರ್ಸೆಂಟೇಜ್. ಅದರಿಂದ ವೃಶ್ಚಿಕ ರಾಶಿಯವರಿಗೆ ಈ ವರ್ಷ ಭಾರಿ ಒಳ್ಳೇದಾಗುತ್ತೆ. ಯಾವ್ಯಾವ ರೀತಿ ಒಳ್ಳೇದಾಗುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಮೊದಲನೇ ಪ್ಲಾನೆಟರಿ ಪೊಸಿಷನ್, ರಾಶಿಯಾಧಿಪತಿ ಮಂಗಳ ಗ್ರಹ 2ನೇ ಮನೆ ಧನಸ್ಥಾನದಲ್ಲಿ ಇರೋದು. ಯಾರ ಜೊತೆ ಇದ್ದಾರೆ? 10ನೇ ಅಧಿಪತಿ ಅಂತ ಹೇಳ್ತಕ್ಕಂಥ ಸೂರ್ಯನ ಜೊತೆ ಇದ್ದಾರೆ. ಆಗ ಸೂರ್ಯ ಮಂಗಳ ಯೋಗ ಆಯಿತು. ಆಮೇಲೆ ಶುಕ್ರ ಬುಧ ವೃಶ್ಚಿಕ ರಾಶಿಗೆ ಓಹೋ ಅಂತ ಒಳ್ಳೇದು ಮಾಡ್ತಕ್ಕಂಥ ಗ್ರಹಗಳೇನು ಅಲ್ಲ ಅಂದ್ರೂ ಕೂಡ ಬುಧ ಮತ್ತೆ ಶುಕ್ರ ಇಬ್ಬರು ಸೇರಿದ್ರೆ ಲಕ್ಷ್ಮೀನಾರಾಯಣ ಯೋಗ. ದುಡ್ಡು ಕಾಸಿನ ಸಮಸ್ಯೆಗಳು ಯಾವ ಕಾರಣಕ್ಕೂ ಈ ವರ್ಷ ಅವ್ರಿಗೆ ಬರಲ್ಲ. ಆಮೇಲೆ ಬುಧ ಮತ್ತೆ ಸೂರ್ಯ ಸೇರಿದ್ರೆ ಬುಧಾದಿತ್ಯ ಯೋಗ, ಅದು ಕೂಡ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ಆಮೇಲೆ 10ನೇ ಅಧಿಪತಿ 9ನೇ ಅಧಿಪತಿ ಚಂದ್ರ ಬಂದು ವೃಶ್ಚಿಕ ರಾಶಿಗೆ ಭಾರಿ ಒಳ್ಳೇದು ಮಾಡ್ತಕ್ಕಂಥ ಗ್ರಹ. ಭಾಗ್ಯಾಧಿಪತಿ ಚಂದ್ರ 7ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿದ್ದಾನೆ, ಭಾರಿ ಒಳ್ಳೇದದು. 5ನೇ ಮನೆಯಲ್ಲಿ ಶನಿ, ಪಂಚಮ ಶನಿ ಏನು ದೊಡ್ಡ ವಿಷಯ ಅಲ್ಲ. ಆದರೆ ಗುರು 8ನೇ ಮನೆಯಲ್ಲಿದ್ದಾನೆ ಅನ್ಕೊಳ್ಳೋದ್ರ ಬದಲು ಗುರು ಬಂದು ಮಿಥುನ ರಾಶಿ 8ನೇ ಮನೆಯಲ್ಲಿ ಇದ್ರು ಕೂಡ ರಾಶಿಯಾಧಿಪತಿ ಕುಜನನ್ನ ನೋಡ್ತಾ ಇದ್ದಾನೆ, ಸೂರ್ಯನನ್ನ ನೋಡ್ತಾ ಇದ್ದಾನೆ, ಕರ್ಮಸ್ಥಾನಾಧಿಪತಿಯನ್ನು ನೋಡ್ತಾ ಇದ್ದಾನೆ, ಬುಧನನ್ನ ನೋಡ್ತಾ ಇದ್ದಾನೆ, ಶುಕ್ರನನ್ನ ನೋಡ್ತಾ ಇದ್ದಾನೆ. 4 ಗ್ರಹಗಳು. ಆಗ ಭಾರಿ ಒಳ್ಳೇದಾಗ್ತಕ್ಕಂಥ ವಿಷಯ. ಸೊ ಯಾರ್ಯಾರಿಗೆ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ಎಜುಕೇಶನ್ ಮಾಡ್ತಿರ್ತಕ್ಕಂಥವ್ರಿಗೇನೆ ಒಂದು ಸ್ವಲ್ಪ ತೊಂದರೆಗಳಾಗಬಹುದು. ಯಾಕಂದ್ರೆ 4ನೇ ಮನೇಲಿ ರಾಹು ಅಂದಾಗ ಎಜುಕೇಶನ್ಗೆ ಹೊರ ದೇಶ, ಹೊರ ರಾಜ್ಯ, ಹಾಸ್ಟೆಲ್ ರೀಡಿಂಗ್, ಈ ಥರ ಎಲ್ಲ ಹೊರ ದೇಶಕ್ಕೆ ಹೊರ ರಾಜ್ಯಕ್ಕೆ ಹೋಗಿ ಓದ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳು ಕಡಿಮೆ. ಓಕೆ, ಲೋಕಲಲ್ಲಿ ಓದ್ತಿರ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಅಷ್ಟೇ. ಸ್ವಲ್ಪ ಹೊರದೇಶದಲ್ಲಿ ಓದ್ತಿರ್ತಕ್ಕಂಥವ್ರಿಗೆ ರಾಹು ಅಂದರೆ ಬೇರೆ ಕಡೆ ಹೋಗಿ ಓದಬೇಕು ಅಂತ ಇರುತ್ತೆ. ಆದರೂ ಎಜುಕೇಷನ್ ಮಾಡ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ SSLC, ಎಸ್ಪೆಷಲಿ PUC ಈ ಥರದೆಲ್ಲ ಗ್ರ್ಯಾಜುಯೇಷನ್ ಎಲ್ಲ ಓದ್ತಿರ್ತಾರಲ್ಲ, ಅಂಥ ಹೆಣ್ಣು ಮಕ್ಕಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಸುಖಸ್ಥಾನ ಅನ್ನೋದಾಗ್ಬೋದು, ಆಮೇಲೆ ಓದಿಗಿರ್ತಕ್ಕಂಥ ಜಾಗ ಆಗ್ಬೋದು, ಅವರು ಅಲ್ಲೇನಾದರೂ ಒಂದು ಸ್ವಲ್ಪ ಪ್ರೀತಿ, ಪ್ರೇಮ, ಪ್ರಣಯ, ಇನ್ಫ್ಯಾಕ್ಚುಯೇಷನ್, ಲವ್, ಅಫೇರು ಈ ಥರದ್ರಲ್ಲಿ ಬೀಳ್ಬೋದು. ಓದಿಗೆ ತೊಂದರೆ ಆಗೋ ರೀತಿ ಏನಾದರೂ ಕೆಟ್ಟ ಅಭ್ಯಾಸಗಳು, ದುರಭ್ಯಾಸಗಳು ಬರಬಹುದು. ಆದ್ದರಿಂದ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ ಪೇರೆಂಟ್ಸು. ಅದು ಡೈಲಿ ಕಾಲೇಜ್ಗೆ ಹೋಗ್ಬಿಟ್ಟು ಬಂದ್ಬಿಡ್ತಾರೆ ಮನೆಗೆ ಅಂದರೆ ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. ದೂರ ಓದ್ತಿದ್ದಾರೆ ಅಂದರೆ ಕಷ್ಟ ಅಲ್ವಾ? ಅದರಿಂದ ಸ್ವಲ್ಪ ಕೇರ್ ತಗೊಳ್ಳೋದು ಉತ್ತಮ. ಇದು ಒಂದು 10% ಮೈನಸಲ್ಲಿ ಹೋಗುತ್ತೆ. ಇನ್ನು ಮಿಕ್ಕಿದ್ದು ನಾರ್ಮಲ್ ಆದಂಥ ಪ್ರಾಬ್ಲಮ್ಸೇ. ಎಜುಕೇಷನಲ್ಲಿ ಬೇರೆ ಪ್ರಾಬ್ಲಮ್ಸ್ ಏನಿಲ್ಲ. ಫಿನಾನ್ಸ್ ರಿಲೇಟೆಡಲ್ಲಿ ತುಂಬಾ ಚೆನ್ನಾಗಿರ್ತಾರೆ. 3 ಕ್ಯಾಟಗರಿ ಪೀಪಲ್ ಎಜುಕೇಷನ್ಗೆ ವರ್ಕ್ ಮಾಡೋದಕ್ಕೆ: ಪ್ರೈವೇಟ್ ಸೆಕ್ಟ್ರು, ಗೌರ್ಮೆಂಟ್ ಸೆಕ್ಟ್ರು, ಬಿಸ್ನೆಸ್ಸು. ಬುಧ ಶುಕ್ರ ಇರೋದ್ರಿಂದ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರು ಯಾವುದೇ ಬಿಸ್ನೆಸ್ ಆಗ್ಬೋದು, ರಿಯಲ್ ಎಸ್ಟೇಟ್ ಆಗ್ಬೋದು, ಸ್ಟಾಕ್ ಮಾರ್ಕೆಟ್ ಆಗ್ಬೋದು, ತರಕಾರಿ ಮಾರೋದ್ರಿಂದ ಬಂಗಾರ ಮಾರೋರ್ವರೆಗೂ ಯಾವುದೇ ಬಿಸ್ನೆಸ್ಸಲ್ಲಿದ್ದರು, ಎಕ್ಸ್ಪೋರ್ಟ್, ಇಂಪೋರ್ಟ್ಸ್, ಮಿಷಿನರಿ, ಓಕೆ, ಇಂಡಸ್ಟ್ರೀಸ್ ನಡೆಸೋರು, ಇನ್ಫ್ರಾಸ್ಟ್ರಕ್ಚರು, ಸಿವಿಲ್ ವರ್ಕ್ಸು ಎಲ್ಲದಕ್ಕೂ ಭಾರಿ ಒಳ್ಳೇದಾಗುತ್ತೆ. ದುಡ್ಡು ಕಾಸಿನ ಸಮಸ್ಯೆಗಳು ಬರಲ್ಲ, ಒಳ್ಳೆ ಪ್ರಾಫಿಟ್ ಮಾಡ್ತಾರೆ. ಬೈಯಿಂಗ್ ಸೆಲ್ಲಿಂಗ್ ಪ್ರಾಪರ್ಟಿ ಕೂಡ ಭಾರಿ ಚೆನ್ನಾಗಿ ನಡೆಯುತ್ತೆ, ಒಳ್ಳೇದಾಗುತ್ತೆ. ಸೊ ಮನೆ ಕಟ್ಬೋದು, ಮನೆ ತಗೋಬೋದು, ಖಾಲಿ ಜಾಗಗಳನ್ನ ತಗೋಬೋದು, ಅಗ್ರಿಕಲ್ಚರ್ ಲ್ಯಾಂಡ್ ತಗೋಬೋದು, ಇವೆಲ್ಲೂ ಒಳ್ಳೇದಾಗುತ್ತೆ. 2ನೇದಾಗಿ ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಒಳ್ಳೇದಾಗುತ್ತೆ. ಪ್ರೈವೇಟ್ ಸೆಕ್ಟ್ರಲ್ಲಿ ಕೆಲಸ ಮಾಡಿದವ್ರಿಗೆ ಅವ್ರು ಅಂದ್ಕೊಂಡಿದ್ದ ರೀತಿ ಟ್ರಾನ್ಸ್ಫರ್ಸು, ಬೇರೆ ಬ್ರಾಂಚಸ್ಗೆ ಹೋಗೋದು, ಟೀಮ್ ವರ್ಕಲ್ಲಿ ಸಕ್ಸಸ್ ತಗೊಳ್ಳೋದು, ಪರ್ಸೆಂಟೇಜ್ ತಗೊಳ್ಳೋದು, ರಿವಾರ್ಡ್ಸ್ ತಗೊಳ್ಳೋದು, ಇನ್ಸೆಂಟಿವ್ ತಗೊಳ್ಳೋದು, ಎಕ್ಸ್ಟ್ರಾ ಇನ್ಸೆಂಟಿವ್, ಸ್ಯಾಲ್ರಿ ಬಿಟ್ಟು ಬರೋದು, ರೆಮ್ಯುನರೇಷನ್ ಚೆನ್ನಾಗಿ ಬರೋದು, ಇದೆಲ್ಲ ಚಾನ್ಸಸ್ ಉಂಟು.
ಸೊ ನಾರ್ಮಲಿ ಗೌರ್ನಮೆಂಟ್ ಸರ್ವೆಂಟ್ಸ್ಗೆ ಆಲ್ಮೋಸ್ಟ್ ಸೂರ್ಯ ಮತ್ತೆ ಕುಜ ಇರೋದ್ರಿಂದ ಒಳ್ಳೇದಾಗುತ್ತೆ. ಗೌರ್ಮೆಂಟ್ ಸರ್ವೆಂಟ್ಸ್ಗೂ ಕೂಡ ಚೆನ್ನಾಗಿ ಸಕ್ಸಸ್ ಸಿಗ್ತಕ್ಕಂಥ ಸಮಯನೇ. 10ನೇ ಮನೇಲಿ ಕೇತು ಇರೋದ್ರಿಂದ ಓಡಾಟ ಹೆಚ್ಚಾಗಿರುತ್ತೆ. 10ನೇ ಮನೇಲಿ ಕೇತು ಇರೋದ್ರಿಂದ ಗೌರ್ಮೆಂಟ್ ಸರ್ವೆಂಟ್ಸ್ ಆಗಲಿ, ಪ್ರೈವೇಟ್ ಸೆಕ್ಟರ್ಸ್ ಆಗಲಿ, ಈವನ್ ಬಿಸ್ನೆಸ್ ಆಗಲಿ ಓಡಾಟ ಜಾಸ್ತಿ ಇರುತ್ತೆ 10ನೇ ಮನೇಲಿ ಕೇತು ಇರೋದ್ರಿಂದ. ಸೊ ಆ 10ನೇ ಮನೇಲಿ ಕೇತು ಓಡಾಟ ಜಾಸ್ತಿ ಇರೋದ್ರಿಂದ ನೀವು ಡಿವಿಯೇಷನ್ ಇರತಕ್ಕಂಥ ಕೆಲಸ ಮಾಡಬಾರ್ದು ಅಷ್ಟೇ. ಮೊದಲೆಲ್ಲ ಸ್ವಲ್ಪ ಡಿವಿಯೇಷನ್ ಇದು ಮಾಡಿದ್ರೆ ಅಡ್ಜಸ್ಟ್ ಆಗುತ್ತೆ ಅಂತಕ್ಕಂಥ ಕೆಲಸ ಬಿಟ್ಟು, ಓಕೆ, ವಿತ್ ಇನ್ ದ ಬಾಕ್ಸ್ ನಿಮ್ಮ ಏನು ಫಾರ್ಮಾಲಿಟೀಸ್ ಇರುತ್ತೋ ಅಷ್ಟರೊಳಗಡೆ ಕೆಲಸ ಮಾಡಿದ್ರೆ ಒಳ್ಳೇದಾಗುತ್ತೆ. ಏನಾದ್ರು ಡಿವಿಯೇಷನ್ ಬಿಟ್ರಿ ಅಂದರೆ 10ನೇ ಮನೆಯಲ್ಲಿರೋ ಕೇತು ಬಂದು ನಿಮಗೆ ಏನಾದರೂ ಲೀಗಲ್ ಕಾನ್ಸಿಕ್ವೆನ್ಸಸ್ನ ಮೀಟ್ ಮಾಡೋ ಥರ ಮಾಡುತ್ತೆ. ಲೀಗಲ್ ನೋಟಿಸಸ್ ಕಾನ್ಸಿಕ್ವೆನ್ಸಸ್ ಬರ್ಬೋದು. ಅದೊಂದೇ 10% ಮೈನಸಲ್ಲಿ ಹೋಗೋದು, ಇನ್ನು ಮಿಕ್ಕಿದೆಲ್ಲ ಪ್ಲಸ್ ಪಾಯಿಂಟೇ. ಎಜುಕೇಷನ್ ಆಯಿತು, ಕೆರಿಯರ್ ಆಯಿತಾ. ಇನ್ನು ಮದುವೆಗೆ ಆಮೇಲೆ ಮಕ್ಕಳಿಗೆ ನೋಡ್ತಿರ್ತಕ್ಕಂಥವ್ರು ಧಾರಾಳವಾಗಿ ಮ್ಯಾರೇಜ್ಗೆ ಹೋಗ್ಬೋದು, ಒಳ್ಳೆ ಸಂಬಂಧಗಳು ಸಿಗೋ ಚಾನ್ಸ್ ಇದೆ. ಮಗುಗೋಸ್ಕರ ನೋಡ್ತಿರ್ತಕ್ಕಂಥವ್ರು 5ನೇ ಮನೇಲಿ ಶನಿ ಇರೋದ್ರಿಂದ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೇದು. 5ನೇ ಮನೇಲಿ ಶನಿ ಇರೋದ್ರಿಂದ ಪೋಸ್ಟ್ಪೋನ್ ಮಾಡ್ಕೊಳ್ಳೋದು ಉತ್ತಮ. ನ್ಯಾಚುರಲ್ ಆಗಿ ನಮ್ಮಿಬ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ನಾವು ಚೆನ್ನಾಗಿದ್ದೀವಿ, ನ್ಯಾಚುರಲ್ ಆಗಿ ಆಗುತ್ತೆ ಅಂದರೆ ಬಿಟ್ಬಿಡ್ಬೋದು. ಈ IVF ಈ ಥರದ್ದೆಲ್ಲ ಟ್ರೈ ಮಾಡೋರು ಸ್ವಲ್ಪ ಪೋಸ್ಟ್ಪೋನ್ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಎಜುಕೇಷನ್, ಕೆರಿಯರ್ ಹೇಳಿದ್ವಿ, ಅಂಡ್ ಫಿನಾನ್ಷಿಯಲ್ ರಿಲೇಟೆಡ್ ಹೇಳಿದ್ವಿ, ಎಲ್ಲ ಚೆನ್ನಾಗಿರ್ತಾರೆ ಅಂತ. ಗುರು ಬೇರೆ ಕುಜ, ಸೂರ್ಯ, ಬುಧ, ಶುಕ್ರ ಎಲ್ಲರನ್ನು ನೋಡ್ತಿರೋದ್ರಿಂದ ಇಟ್ಸ್ ಗುಡ್. ಆಲ್ಮೋಸ್ಟ್ ಪ್ಲಸ್ ಪಾಯಿಂಟ್ಸ್ ಒಂದು 90% ಕವರ್ ಮಾಡಿದ್ದೀವಿ. ಆಮೇಲೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ ಇವರಲ್ಲಿ ಏನಾದರೂ ಲಿಟಿಗೇಷನ್ಸ್ ಪ್ರಾಪರ್ಟಿ ರಿಲೇಟೆಡೋ ಬಿಸ್ನೆಸ್ ರಿಲೇಟೆಡೋ ಇದ್ದರೆ ಸರಿಪಡಿಸ್ಕೋಬೋದು ಕೂತು ಮಾತಾಡೋದ್ರಿಂದ. ಇಲ್ಲಿ ತೊಂದರೆ ಅಂತ ಆಗೋದೇನೆಂದರೆ ತಾಯಿಯ ಆರೋಗ್ಯ. ಓಕೆ, ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ತಾಯಿಯ ಆರೋಗ್ಯ ಸ್ವಲ್ಪ ತೊಂದರೆಗೆ ಈಡಾಗ್ಬೋದು, ಗಂಡಾಂತರಗಳು ಬರ್ಬೋದು. ಅಂದರೆ ಇವಾಗ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರ ತಾಯಿ ಒಂದು 50-60 ಕ್ರಾಸ್ ಮಾಡಿರ್ತಾರೆ, ಸೀನಿಯರ್ ಸಿಟಿಸನ್ ಅಂತ ಇರ್ತಾರಲ್ಲ, ಅವರಿಗೆ ಆರೋಗ್ಯದ ತಪಾಸಣೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳೋದು ಉತ್ತಮ. ಅದು ಬಿಟ್ಟು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅವ್ರಿಗೆ ಏನಾದರೂ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸು, ಬೋನ್ಸು, ಜಾಯಿಂಟ್ಸು ಇದ್ರ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಮೊದಲಿಂದ ಸಿಂಪ್ಟಮ್ಸ್ ಇದ್ದರೆ ಸ್ವಲ್ಪ ಚೆಕ್ ಮಾಡಿಸ್ಕೊಳ್ಳೋದು ಉತ್ತಮ. ಹೆಚ್ಚು ಟ್ರಾವೆಲ್ ಇರೋದ್ರಿಂದ ವೆಹಿಕಲ್ ಆಕ್ಸಿಡೆಂಟ್ಸು, ಸ್ವಲ್ಪ ಮೆಡಿಕಲ್ ಎಕ್ಸ್ಪೆನ್ಸಲ್ಲಿ ಸರ್ಜರೀಸು, ಈ ಥರ ಶಸ್ತ್ರಚಿಕಿತ್ಸೆಗಳು ಸಣ್ಣದಾಗಿ ನಡೆಯೋ ಚಾನ್ಸಸ್ ಇರೋದ್ರಿಂದ ಸ್ವಲ್ಪ ಕೇರ್ ತಗೊಳ್ಳಿ. ಓಕೆ, ಫಿಸಿಕಲ್ ಎಕ್ಸಸೈಸು, ಮೆಂಟಲ್ ಎಕ್ಸಸೈಸು ರಿಕ್ವೈರ್ಡ್. ಸುಖ ಸ್ಥಾನದಲ್ಲಿ ರಾಹು ಅಂದರೆ ನಿಮಗೆಲ್ಲ ಹಣಕಾಸು ಎಲ್ಲ ಚೆನ್ನಾಗಿ ಕೊಟ್ಬಿಟ್ಟು ಸ್ಟ್ರೆಸ್ಸು ಟೆನ್ಷನ್ ಕೂಡ ಕೊಡ್ತಾನೆ ರಾಹು 4ನೇ ಮನೇಲಿರೋದ್ರಿಂದ. 10ನೇ ಮನೇಲಿ ಕೇತು ಎಲ್ಲ ರೀತಿ ಕೆಲಸ ಕಾರ್ಯಗಳಲ್ಲಿ ನೀವು ಅಂದ್ಕೊಂಡಿದ್ದ ಜಾಗಕ್ಕೆಲ್ಲ ಪ್ರಮೋಷನ್ಸು, ಟ್ರಾನ್ಸ್ಫರ್ಸು ಎಲ್ಲ ಸಿಕ್ಕಿ ಪ್ರೆಷರ್ ಜಾಸ್ತಿ ಕೊಡ್ತಾನೆ 10ನೇ ಮನೇಲಿ ಕೇತು ಇರೋದ್ರಿಂದ. ಆದರೆ ಇನ್ನೋವೇಟಿವ್ ಐಡಿಯಾಸ್ ಆಗಿ ನೀವು ತಗೊಂಡೋದ್ರಿಂದ ಹೊಸ ಐಡಿಯಾಸ್, ಯಾಕಂದ್ರೆ ಕೇತು ಅಂದ್ರೆ ಹೊಸ ಐಡಿಯಾಗಳು, ಅದರಿಂದ ರುಟೀನ್ ಆಗಿ ನೀವು ಮೊನಾಟನಸ್ ಆಗಿ ಏನು ಕೆಲಸ ಮಾಡ್ತಿದ್ರು ಅದನ್ನ ಬಿಟ್ಟು ಸ್ವಲ್ಪ ಹೊಸ ಐಡಿಯಾಸ್ನ ಇನ್ಕಾರ್ಪೊರೇಟ್ ಮಾಡಿದ್ರೆ ನಿಮ್ಮ ಕೆಲಸದಲ್ಲಿ ಏಳಿಗೆ. ಇಲ್ಲದೆ ಮೊನಾಟನಸ್ ಆಗಿ ಮಾಡಕ್ಕೆ ಹೋದಾಗ ಸ್ವಲ್ಪ ತೊಂದರೆಗಳಾಗ್ಬೋದು ಅಷ್ಟೇ. ಸೊ ಆಲ್ಮೋಸ್ಟ್ 90% ಚೆನ್ನಾಗಿದೆ ಅಂತ ಹೇಳಿದ್ದೀನಿ. ಎಲ್ಲ ಪ್ರಾಬ್ಲಮಿಂದ ಈಚೆ ಬರೋದಕ್ಕೆ ಇನ್ನೇನಾದರೂ ಸಕ್ಸಸ್ಫುಲ್ ವಿಷಯಗಳಿದೆಯಾ? ಮಂಗಳ ಗ್ರಹದ ಅಧಿಪತಿನೇ ಸುಬ್ರಹ್ಮಣ್ಯ, ಲಾರ್ಡ್ ಕಾರ್ತಿಕೇಯ, ಕುಮಾರಸ್ವಾಮಿ, ಆ ಕ್ಷೇತ್ರಗಳನ್ನ ಹೋಗಿ ದರ್ಶನ ಮಾಡಿ. ಎಷ್ಟು ಕ್ಷೇತ್ರಗಳಿದೆ, ಅದರಲ್ಲಿ ತಮಿಳ್ನಾಡು 6 ಪಡೆ ವೀಡು ಅಂತಾರೆ. ಆ ದೇವಸ್ಥಾನಗಳಿಗೆ ಹೋಗ್ಬೋದು. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿಗೆ ಏನಾಗುತ್ತೋ ಅರ್ಚನೆ ಪೂಜೆ ಕೊಡ್ಬೋದು. ಕೆಂಪು ಕಲರ್ ಭಾರಿ ಇಷ್ಟ, ಯಾಕಂದ್ರೆ ಕುಜಗ್ರಹ ಕೂಡ ಕೆಂಪು ಕಲರ್ ಇಂದ, ಕೆಂಪು ಕಲರ್ ಹೂಗಳಿಂದ ಅಲಂಕಾರ ಇದೆಲ್ಲ ಮಾಡ್ತಕ್ಕಂಥದ್ದು ಭಾರಿ ವಿಶೇಷ. ಅಣ್ಣ ತಮ್ಮಂದಿರ ವಯಸ್ಸಲ್ಲಿ ಇರ್ತಕ್ಕಂಥವ್ರು ಯಾರಿದಾರೋ ಒಂದು ಅನಾಥಾಶ್ರಮದಲ್ಲೋ ಹಾಸ್ಟೆಲಲ್ಲೋ ಇದ್ರೆ ಅವ್ರಿಗೆ ಬೇಕಾದ ಅಗತ್ಯ ವಸ್ತುಗಳನ್ನ ಕೊಡಿಸೋದು ಉತ್ತಮ. ಹಾವುಗಳಾಗ್ಬೋದು, ಆಮೇಲೆ ನವಿಲುಗಳಾಗ್ಬೋದು, ಝೂನಲ್ಲಿದ್ದರೆ ಅದಕ್ಕೆ ಆಹಾರಕ್ಕೆ ಕೊಡ್ತಕ್ಕಂಥದ್ದು ಭಾರಿ ಒಳ್ಳೆಯದಾಗತ್ತೆ. ಇವೆಲ್ಲ ಪರಿಹಾರಗಳನ್ನ ನೀವು ಮಾಡ್ಕೊಂಡಿದ್ದೆ ಆದರೆ 90% ಅಂದಿರೋದು ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ. 10% ಪ್ರಾಬ್ಲಮ್ ಬಂದರೆ ಅದು ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಆ ರೀತಿ ನಿಮ್ಗೆ ಒಳ್ಳೇದಾಗಲಿ ಅಂತ ನಾವು ಸಿದ್ಧಿವಿನಾಯಕ ಶರಬೇಶ್ವರನಲ್ಲಿ ಪ್ರಾರ್ಥನೆ ಮಾಡ್ತಾ, ನಿಮಗೂ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ಸಿದ್ಧಿವಿನಾಯಕ ಶರಬೇಶ್ವರ ಸ್ವಾಮಿ ಆಯುರಾರೋಗ್ಯ ಅಷ್ಟೇಶ್ವರನ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಹೊಸ ವಿಡಿಯೋಗಳೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.